ಕಾರ್ಮಿಕ ಸಚಿವರ ಮತ್ತು ಕಾರ್ಯದರ್ಶಿಗಳ 2 ದಿನಗಳ ರಾಷ್ಟ್ರೀಯ ಮಟ್ಟದ ಸಭೆ ದೆಹಲಿಯಲ್ಲಿ ನಿನ್ನೆ ನಡೆಯಿತು. ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಸುಧಾರಣೆಗಳ ಕುರಿತು ರಾಜ್ಯ ಸರ್ಕಾರಗಳೊಂದಿಗೆ ಕಾರ್ಯನಿರ್ವಹಿಸಲು ತಮ್ಮ ಸಚಿವಾಲಯ ಬದ್ಧವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಪಿಂಚಣಿ, ಆರೋಗ್ಯ, ರಕ್ಷಣೆ, ಜೀವ ಮತ್ತು ಅಪಘಾತ ವಿಮೆ ಸೇರಿದಂತೆ ಇತರೆ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಕರ್ನಾಟಕ ರಾಜ್ಯದಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾಗಿಯಾಗಿದ್ದರು. ಈ ವೇಳೆ ರಾಜ್ಯದಲ್ಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಕೈಗೊಂಡ ಯೋಜನೆಗಳ ಬಗ್ಗೆ ವಿವರಿಸಿದರು. ಬಳಿಕ ಅವರು ಈಸ್ ಆಫ್ ಡೂಯಿಂಗ್ ಮಾತುಕತೆ ನಡೆದಿದ್ದು, ಕಾರ್ಮಿಕರ ಸವಾಲುಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ನಡೆಯಬೇಕು ಎಂಬ ಸಲಹೆ ನೀಡಿದ್ದೇನೆ. ಏಕರೀತಿಯ ಪಿಂಚಣಿಯ ಕುರಿತು ಸಮಾಲೋಚನೆ ನಡೆಸಲಾಯಿತು ಎಂದು ಹೇಳಿದರು. ಇದೇ ವೇಳೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇದರ ಜೊತೆಗೆ ಬೆಟ್ಟಿಂಗ್ ವಿರುದ್ಧವೂ ದೇಶದಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ತಿಳಿಸಿದರು. ಅಸೆಂಬ್ಲಿ ಕೂಡ ಕನ್ಸೆಂಟ್ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ವರ್ಕ್ ಬೋರ್ಡ್ ಬಗ್ಗೆ ಅದ್ರ ಬಗ್ಗೆ ಯಾವ ರೀತಿಯಾದ ಪೆನ್ಷನ್ ಮಾಡಬೇಕು, ಯೂನಿವರ್ಸಲ್ ಪೆನ್ಷನ್ ಬಗ್ಗೆ ಅವ್ರು ಮಾತನಾಡಿದ್ದಾರೆ, ESI ಬಗ್ಗೆನೂ ಮಾತನಾಡಿದ್ದಾರೆ. ಎಲ್ಲಾ ಸ್ಟೇಟ್ಗಳಿಗೆ ಒಂದೊಂದು ಅವಕಾಶ ಕೊಟ್ಟಿದ್ರು, ಯಾರ್ಯಾರು ಬೆಸ್ಟ್ ಪ್ರಾಕ್ಟೀಸಸ್ ನಡೀತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ತಗೊಂಡು ಲಾಟ್ ಆಫ್ ಪೇಷನ್ಸ್ ಅವರು ಬಹಳ ಪ್ರೋಗ್ರೆಸಿವ್ ಆಗಿ ವಿಚಾರ ಮಾಡಿ ಬಹಳಷ್ಟು ಪೇಷನ್ಸ್ ಆಗಿ ಎಲ್ಲರ ಬಗ್ಗೆನೂ ಕೇಳಿದ್ದಾರೆ. ಬಟ್ ಹಲವಾರು ಮಿಸ್ಕನ್ಸೆಪ್ಷನ್ಸ್ ಗಳಿದಾವೆ. ಎವ್ರಿ ಸ್ಟೇಟ್ ಬೇರೆ ವಿಷನ್ ಇದೆ, ಎವ್ರಿ ಇಲಾಖೆಗಳದ್ದು ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಗಳದ್ದು ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ, ಅದನ್ನ ಸಗರಗೊಳಿಸ್ತಿದ್ದಾರೆ, ಈಗ ಸಂಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 5 ಸೆಕ್ರೆಟರಿಗಳು ಸೇರಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲಾ ರಾಜ್ಯಗಳಿಗೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ ಪ್ರಿನ್ಸಿಪಲಿ ಸ್ವಾಗತ ಮಾಡ್ತಕ್ಕಂಥದ್ದು. ಆದ್ರೆ ಇನ್ನ ಬಹಳ ಡೀಟೇಲ್ ಆಗಿ ಹೋಗ್ಬೇಕು, ಡೀಪರ್ ಆಗಿ ಹೋಗ್ಬೇಕು, ಅವರನ್ನ ಹೇಳಿದ್ದಾರೆ.